ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಯುಗಾದಿ ಸಂಭ್ರಮ ಬಹಳ ಜೋರಾಗಿದೆ. ಬೆಂಗಳೂರಿನ ದೇಗುಲಗಳಲ್ಲೂ ಕೂಡ ಬೆಳಗ್ಗೆಯಿಂದಾನೇ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಬೆಳಗ್ಗೆಯಿಂದಾನೇ ಪೂಜೆ, ವಿಶೇಷ ಪೂಜೆಗಳು ಆರಂಭ ಆಗಿದೆ. ಯುಗಾದಿ ಸಂಭ್ರಮ ಒಂದು ಕಡೆ, ಹೊಸ ವರ್ಷವನ್ನ ಸ್ವಾಗತಿಸೋದಕ್ಕೆ ಎಲ್ಲರೂ ರೆಡಿ ಆಗಿದ್ದಾರೆ. ಆ ಹರುಷ ಒಂದು ಕಡೆ ಆದರೆ ಎಲ್ಲಾ ಕಡೆಯಲ್ಲೂ ಸಂತಸ, ಸಡಗರ, ಹಬ್ಬದ ಸಡಗರ. ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ನಡೆಸಲಾಗ್ತಾ ಇದೆ. ಹಬ್ಬ ಬಂತು ಅಂತಂದ್ರೆ ವಿಶೇಷ ಪೂಜೆಗಳೆಲ್ಲವೂ ಕೂಡ ಇರುತ್ತೆ. ಈ ಬಾರಿಯ ಯುಗಾದಿ ಕೂಡ ಬಹಳ ವಿಶೇಷ. ಹಬ್ಬದ ಸಂಭ್ರಮ ಬಹಳ ಜೋರಾಗಿದೆ. ದೇವಸ್ಥಾನಗಳಲ್ಲೂ ಕೂಡ ವಿಶೇಷ ಪೂಜೆಯನ್ನ ನಡೆಸಲಾಗ್ತಾ ಇದೆ. ಈ ವರ್ಷ ಬೆಳೆ ಮಳೆ ಎಲ್ಲ ಚೆನ್ನಾಗಾಗಲಿ, ನಾಡಿನಾದ್ಯಂತ ಸಮೃದ್ಧಿ ತರಲಿ ಅನ್ನುವಂಥ ನಿಟ್ಟಿನಲ್ಲಿ ದೇವರ ಪೂಜೆಯನ್ನ ಮಾಡಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವರ್ಷಿತಾ, ಯುಗಾದಿ ಹಬ್ಬ ಬಂತು ಅಂತಂದ್ರೆ ದೇವಸ್ಥಾನಗಳಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಪೂಜೆಗಳು, ವಿಶೇಷವಾದಂಥ ಪೂಜೆಗಳು ಇದೆಲ್ಲವೂ ಕೂಡ ನಡೆಯುತ್ತೆ. ಅಲ್ಲಿ ಸದ್ಯಕ್ಕೆ ಯಾವ ರೀತಿಯ ಪೂಜೆ ಜೊತೆಗೆ ಏನು ವಿಶೇಷ ಇದೆ? ಯಶಸ್ವಿನಿ, ಇವತ್ತು ನಾಡಿನೆಲ್ಲೆಡೆ ಸಂಭ್ರಮದಿಂದ ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಿನ ಸಾಕಷ್ಟು ದೇವಾಲಯಗಳಲ್ಲೂ ಕೂಡ ಬೆಳಗ್ಗೆಯಿಂದಲೇ ದೇವರಿಗೆ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇರುವಂಥದ್ದು. ಸದ್ಯ ನಾನೀಗ ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವಂತಹ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿದ್ದೀನಿ. ಯಾಕಂದ್ರೆ ಸರ್ವೇ ಸಾಮಾನ್ಯವಾಗಿ ಯಾವುದೇ ಹಬ್ಬ ಬಂದರೂ ಕೂಡ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ವಿಶೇಷ ಪೂಜೆಯನ್ನ ಮಾಡಿ ಅದರದ್ದೇ ಆದಂತಹ ಒಂದಷ್ಟು ಹಿಸ್ಟ್ರಿ ಕೂಡ ಕಾಡು ಮಲ್ಲೇಶ್ವರಕ್ಕಿದೆ. ಹಾಗಾಗಿ ಶಿವನಿಗೆ ಆ ವಿಶೇಷ ಅಲಂಕಾರವನ್ನ ಕೂಡ ಇನ್ನೂ ಮಾಡಲಾಗಿರೋದು, ಜೊತೆಗೆ ಈಗಾಗಲೇ ಪೂಜೆಯನ್ನು ಕೂಡ ನೆರವೇರಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಬೆಂಗಳೂರಲ್ಲಿ ಕಂಪೇರ್ ಮಾಡಿದ್ರೆ ಜನ ಕೂಡ ಬೆಂಗಳೂರಿಂದ ಊರಿನತ್ತ ಮುಖ ಮಾಡಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಜನ ಭಕ್ತಾದಿಗಳು ಕೂಡ ಕೊರತೆ ಇರುವಂಥದ್ದು. ಅವ್ರನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಯಾಕಂದ್ರೆ ಬೆಳಗ್ಗೆಯಿಂದ ಕೂಡ ಬಂದು ದೇವರ ದರ್ಶನವನ್ನು ಕೂಡ ಪಡ್ಕೊಳ್ತಾ ಇರುತ್ತೆ. ಯಾಕಂದ್ರೆ ಯುಗಾದಿ ಹಬ್ಬ ಅಂತ ಅಂದ್ರೇನೆ ಹಾಗೆ ಹೊಸ ವರ್ಷವನ್ನ ಆರಂಭ ಮಾಡುವಂತಹ ಹಬ್ಬ, ಹಿಂದೂಗಳ ಒಂದು ಮಹತ್ವವನ್ನ ಸಾರುವಂತಹ ಹಬ್ಬ. ಹಾಗಾಗಿ ಎಲ್ಲರೂ ಕೂಡ ಬಂದು ಶಿವಪ್ಪನಿಗೆ ವಿಶೇಷ ಪೂಜೆಯನ್ನ ಮಾಡಿಸೋದ್ರ ಜೊತೆಗೆ ಬೇವು ಬೆಲ್ಲವನ್ನ ತಿಂದು ಈಗ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾ ಇರುವಂಥದ್ದು. ಸದ್ಯ ನಾನೀಗ ಅರ್ಚಕರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಈ ಬಾರಿ ದೇವಸ್ಥಾನದಲ್ಲಿ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ, ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡಲಾಗತ್ತೆ ಅನ್ನುವಂಥದ್ದನ್ನ ಅರ್ಚಕರೇ, ಪ್ರತಿ ಬಾರಿ ಕೂಡ ಯುಗಾದಿ ಹಬ್ಬ ಬಂದ್ರೆ ಒಂದು ಹೊಸ ವರ್ಷವನ್ನ ಆರಂಭ ಮಾಡುವಂತಹ ಹಬ್ಬ. ಈ ಬಾರಿ ದೇವಸ್ಥಾನದಲ್ಲಿ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಿ, ಶಿವಪ್ಪನಿಗೆ ಯಾವ ರೀತಿ ಪೂಜೆಗಳು ಈ ಬಾರಿ ನಡೆಯುತ್ತೆ? ಈ ಒಂದು ವಿಶ್ವವಸು ಸಂವತ್ಸರದ ಎಲ್ಲ ಶುಭಾಶಯಗಳು, ಯುಗಾದಿ ಹಬ್ಬದ ಸಂವತ್ಸರ ಶುಭಾಶಯಗಳು. ಈ ಒಂದು ಯುಗಾದಿ ಹಬ್ಬಕ್ಕೆ ವಿಶೇಷವಾಗಿ ಬೆಳಗಿನ ಕ್ಷೀರಾಭಿಷೇಕ ಆಗಿದೆ ಎಲ್ಲ ದೇವರಿಗೂ. ಹಾಗೆ ವಿಶೇಷವಾಗಿ 9 ಗಂಟೆಗೆ ಪಂಚಾಮೃತ ಸಹಿತ ರುದ್ರಾಭಿಷೇಕ ಇದೆ. 10ವರೆಗೆ ಮಹಾಮಂಗಳಾರತಿ ಇರುತ್ತೆ. ಅದಾದಮೇಲೆ ನಂತರ ಪ್ರಸಾದ ವಿತರಣೆಗಳು ಇರುತ್ತೆ. ಅದಾದಮೇಲೆ ಭಕ್ತಾದಿಗಳು ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಇಲ್ಲಿ ಬಂದು ದರ್ಶನಕ್ಕೆ ಬರ್ತಾರೆ. ಬಂದು ಒಂದು 2 ಗಂಟೆವರೆಗೂ ನಿರಂತರವಾಗಿ ದರ್ಶನ ನಡೀತಾನೆ ಇರುತ್ತೆ. ವಿಶೇಷ ಅಲಂಕಾರ ಬಂದು ಈ ಸತಿ ಬೇವು ಬೆಲ್ಲದಲ್ಲೇ ಅಲಂಕಾರ ಮಾಡೋಣ ಅಂತಿದ್ದಾರೆ. ನಿರಂತರವಾಗಿ ಸ್ವಾಮಿಗೆ ಜಲಾಭಿಷೇಕ ಆಗ್ತಾ ಇರುತ್ತೆ. ಅದು 10ವರೆಗೆ ಬಂದರೆ ನಿಮಗೆ ಇವಾಗ ಮಹಾಮಂಗಳಾರತಿ ಆಗಿದ ತಕ್ಷಣ ಅಲಂಕಾರ ಆಗುತ್ತೆ. ಅದು ನೋಡ್ಬೋದು. ವಿಶೇಷವಾಗಿ ಅಲಂಕಾರ ಇದೆ ಈ ಸತಿ. ಈ ಬಾರಿ ಯುಗಾದಿ ಹಬ್ಬಕ್ಕೆ ಏನಾದರೂ ಹೊಸದು ಏನಾದರೂ ಇದೆಯಾ, ಏನು ಅಂತ? ಯಾಕಂದ್ರೆ ಸಾಕಷ್ಟು ಮಂದಿ ಇದನ್ನ ನೋಡ್ತಾ ಇರ್ತಾರೆ. ಈ ಬಾರಿ ಯುಗಾದಿ ಹಬ್ಬ ಮುಂದಕ್ಕೆ ವರ್ಷ ಯಾವ ರೀತಿ ಇರುತ್ತೆ ಅನ್ನೋ ಎಲ್ಲರಿಗೂ ಚೆನ್ನಾಗಿರುತ್ತೆ ಅಂತಲೇ ಒಂದು ಸಂಕಲ್ಪ ಮಾಡಿಕೊಂಡು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತೇಳಿ ಒಂದು ಸಂಕಲ್ಪ ಮಾಡಿ ಒಂದು ರುದ್ರಾಭಿಷೇಕ, ವಿಶೇಷವಾಗಿ ಈಶ್ವರನಿಗೆ ಪಂಚಾಮೃತ ಸಹಿತ ರುದ್ರಾಭಿಷೇಕ ಮಾಡಿ ವಿಶೇಷ ಸಂಕಲ್ಪ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಒಂದು ಸಂಕಲ್ಪ ಮಾಡಿ ಪೂಜೆ ಮಾಡ್ತಿದ್ದಾರೆ. ಇದಿಷ್ಟು ಅರ್ಚಕರು ಹೇಳ್ತಿರುವಂತಹ ಮಾತು. ಈ ವರ್ಷ ಯುಗಾದಿ ಹಬ್ಬ ಎಲ್ರಿಗೂ ಕೂಡ ಹೊಸದನ್ನ ತರಲಿ, ಅವರ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ತರಲಿ ಅಂತ. ಹಾಗಾಗಿ ಇನ್ನೇನು ಭಕ್ತಾದಿಗಳು ಕೂಡ ಬರ್ತಾ ಇರುವಂಥದ್ದು ಅಶ್ವಿನಿ. ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ಕೂಡ ಸಂಜೆವರೆಗೂ ಕೂಡ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ವಿಶೇಷ ಪೂಜೆಯನ್ನ ಮಾಡಲಾಗುತ್ತೆ. ಜೊತೆಗೆ ಭಕ್ತಾದಿಗಳಿಗೆ ಬೇವು ಬೆಲ್ಲವನ್ನ ಕೊಟ್ಟು ವರ್ಷವಿಡೀ ನಿಮ್ಮ ಬಾಳಲ್ಲಿ ಬೆಲ್ಲ ಸಿಹಿಯೇ ಇರಲಿ ಅನ್ನುವಂತಹ ಮಾತುಗಳನ್ನು ಕೂಡ ಅರ್ಚಕರು ಹೇಳ್ತಾ ಇರುವಂಥದ್ದು ಅಶ್ವಿನಿ. ಓಕೆ ವರ್ಷಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.